ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರೋಸ್ಟರನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಅಂತ. ರೋಸ್ಟರ್ ಅಂದರೆ ಏನು, ಈ ರೋಸ್ಟರ್ಲಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಇದು ಎಲ್ಲ ಕೆಟಗರಿಯವರಿಗೆ ಬರ್ತವೆ ಫ್ರೆಂಡ್ಸ್. ಯಾರು SC ಆಗಲಿ ST ಆಗಲಿ ಅವ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕೆಟಗರಿಗೂ ಕೂಡ ಈ ರೋಸ್ಟರ್ ವಿಶ್ಲೇಷಣೆ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸೊ ಇದನ್ನು ತಿಳ್ಕೊಳ್ಬೇಕು ಕೂಡ ನೀವು ಪ್ರತಿಯೊಬ್ಬರೂ. ಸೊ ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಕೊಡ್ತಾ ಹೋಗ್ತೀವಿ, ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈಗ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಸೊ ಈಗ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ನೋಟಿಫಿಕೇಷನ್ ಆಗುತ್ತೆ. ಆದ ತಕ್ಷಣ ನೀವೇನು ಮಾಡಬೇಕು, ಸೀದಾ ಅಪ್ಲಿಕೇಶನ್ನ ಹಾಕೋದಂಥದ್ದಲ್ಲ. ಏನು ಮಾಡೋಕ್ಕೆ ಮೊದಲು ಅದರಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ ಏನನ್ನು, ಈ ರೋಸ್ಟರನ್ನು ನೋಡ್ಕಾಸಿ ನೀವು ಅದನ್ನು ಅನಲೈಸ್ ಮಾಡಬೇಕು. ಏನಂತ ಮಾಡಬೇಕು, ಫಸ್ಟಿಗೆ ಏನು ಮಾಡೋಕ್ಕಂತ ಹೇಳ್ತಾ ಹೋಗ್ತೀನಿ, ಓಕೆನಾ. ಈಗ ಇಷ್ಟು ಕೆಟಗರಿ ಇದಾವೆ, ಹೌದಾ, ಇಷ್ಟು ಕೆಟಗರಿ ಅವರು ಈಗ ಎಕ್ಸಾಮನ್ನು ಬರಿತಿದ್ದೀರಿ, ಎಲ್ಲರೂ ಕೂಡ ಬರಿತಾ ಇರ್ತಾರೆ, ಓಕೆನಾ. ಸೊ ಆದರೆ ಈಗ ಮೊದಲನೇದಾಗಿ ಯಾವುದೇ ಕೆಟಗರಿನ ಮೆನ್ಷನ್ ಮಾಡೋದು ಬೇಡ. ಫಸ್ಟ್ನೇದಾಗಿ ನೀವು ಎಲ್ಲ ಕೆಟಗರಿ ಅವರಿಗೆ ಯಾವ ರೀತಿಯಾಗಿ ನಿಮಗೆ ಮೊದಲನೇದಾಗಿ ಎಕ್ಸಾಮ್ ಬರೆದ ಮೇಲೆ ಸೀಟನ್ನು ಅಲಾಟ್ ಮಾಡ್ತಾ ಬರ್ತಾರೆ ಅಂತ ನೋಡಿದರೆ ಈ ರೋಸ್ಟರ್ ಪ್ರಕಾರ. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಕ್ಯಾಸ್ಟ್ ಅಲ್ಲ, ಓಕೆನಾ. ಯಾವುದೇ ಕೆಟಗರಿ ಇದ್ದರೂ ಕೂಡ, ಯಾವುದೇ ಕ್ಯಾಸ್ಟ್ ಇದ್ದರೂ ಕೂಡ ಅವರಿಗೆ ಮೊದಲನೇದಾಗಿ ಸಾಮಾನ್ಯದಲ್ಲಿ ಸೀಟ್ ಆಗುತ್ತಾ ಅಂತ ನೋಡಿ ಕೊಡ್ತಾ ಹೋಗ್ತಾರೆ. ಸೊ ಅದನ್ನ ಯಾವ ರೀತಿ ಕೊಡ್ತಾರೆ ಅಂತ ನೋಡೋದಾದರೆ, ಸೊ ಈಗ ಈ ಸಾಮಾನ್ಯದಲ್ಲಿ ಇತರೆಯಲ್ಲಿ, ಓಕೆನಾ, ಇತರೆ ಇದು ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಈಗ ಎಲ್ಲ ಜಾತಿಯವ್ರಿಗೆ ಎಲ್ಲ ಕೆಟಗರಿಗೆ, ಓಕೆನಾ. ಸೊ ಈಗ ಎಕ್ಸಾಮ್ ಬರೆದ ಮೇಲೆ ನಿಮ್ಮದು ಮೆರಿಟ್ ಲಿಸ್ಟ್ ಕೂಡ ಬಿಡ್ತಾರೆ. ಬಿಟ್ಟ ಮೇಲೆ ನಿಮಗೆ ಮೊದಲು ಏನು ಮಾಡ್ತಾರೆ, ಈ ಸಾಮಾನ್ಯದಲ್ಲಿ ಜನರಲ್ನಲ್ಲಿ ನೋಡ್ತಾರೆ, ಯಾವುದರಲ್ಲಿ ಈ 78 ಸೀಟ್ ಇದಾವಲ್ಲ, ಈ 78 ಸೀಟಲ್ಲಿ ನಿಮಗೆ ಕೊಡೋದಕ್ಕೆ ಆಗುತ್ತಾ ಇಲ್ಲ ಅಂತ ನೋಡ್ತಾರೆ. ಒಂದು ವೇಳೆ ನಿಮಗೆ ಸೀಟು ಆಗಿತ್ತು ಅಂದರೆ, ಮೆರಿಟ್ ಲಿಸ್ಟಲ್ಲಿ ನೀವು ರ್ಯಾಂಕಲ್ಲಿ ಇತ್ತಂದರೆ ಜನರಲ್ಲೇ ಈ 78 ಸೀಟಲ್ಲೇ ನಿಮಗೆ ಕೊಟ್ಬಿಡ್ತಾರೆ, ಓಕೆನಾ, ಈ 78 ಸೀಟು. ನೆಕ್ಸ್ಟ್ ಒಂದು ವೇಳೆ ನಿಮ್ಮದು ಈ 78 ಸೀಟಲ್ಲಿ ಆಗಲಿಲ್ಲ ಅಂತ ಅಂದ್ಕೊಡ್ರಿ, ನೆಕ್ಸ್ಟ್ ಏನು ಮಾಡ್ತಾರೆ, ಈ ಜನರಲ್ಲೇ ಈ ಸಾಮಾನ್ಯದಲ್ಲೇ ಗ್ರಾಮೀಣ ಅಭ್ಯರ್ಥಿಯಾಗಿರಬೇಕು, ಯಾವುದೇ ಕ್ಯಾಸ್ಟ್ ಆಗಿರಲಿ, ಅವರು ಈ ಸಾಮಾನ್ಯದಲ್ಲಿ ಕಾಂಪಿಟೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಈ ಇತರೆಯಲ್ಲಿ ಆಗಲಿಲ್ಲ ಅಂತಂದರೆ ಏನು ಮಾಡ್ತಾರೆ, ಗ್ರಾಮೀಣದಲ್ಲಿ ಓದಿತ್ತು ಅಂದರೆ ನೀವು 10 ವರ್ಷಗಳ ಕಾಲ 1ರಿಂದ 10ನೇ ಕ್ಲಾಸ್ ಓದಿರ್ತಿರಲ್ಲ, ಅದನ್ನು ನೀವು ಗ್ರಾಮೀಣ ಮಾಧ್ಯಮದಲ್ಲಿ ಓದಿತ್ತು ಅಂದರೆ ನಿಮಗೆ ಇತರೆಯಲ್ಲಿ ಆಗಲಿಲ್ಲ ಅಂದಾಗ ನಿಮ್ಗೆ ಏನು ಮಾಡ್ತಾರೆ, ಈ ಗ್ರಾಮೀಣದಲ್ಲಿ ಎಷ್ಟು ಸೀಟ್ ಇದಾವೆ ಅಂತ ನೋಡಿ ಅದರಲ್ಲಿ ನಿಮಗೆ ಕೊಡೋದಕ್ಕಾಗತ್ತಾ ಅಂತ ನೋಡ್ತಾರೆ, ಓಕೆನಾ. ಇಲ್ಲಾದರೆ ಇಲ್ಲೇ ಕೊಡ್ತಾರೆ. ಒಂದು ವೇಳೆ ಇಲ್ಲಿ ನಿಮಗೆ ಆಗಲಿಲ್ಲ ಅಂತ ಅಂದ್ಕೊಟ್ರೆ, ಇಲ್ಲಿ ಕೂಡ ಇತರೆಯಲ್ಲಿ ಆಗಲಿಲ್ಲ, ಗ್ರಾಮೀಣದಲ್ಲಿ ಆಗಲಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಏನು ಮಾಡಿರ್ಬೇಕು, ಕನ್ನಡದಲ್ಲೇ ನೀವೇನಾದರೂ ಓದಿತ್ತು ಅಂದರೆ, ಸೊ ಅವಾಗ ಏನು ಮಾಡ್ತಾರೆ, ಇಲ್ಲಿ ನಿಮಗೆ ಕೊಡೋದಕ್ಕಾಗತ್ತಾ ಅಂತ ಚೆಕ್ ಮಾಡ್ತಾರೆ. ಯಾವುದರಲ್ಲಿ, ಕನ್ನಡ ಮಾಧ್ಯಮದಲ್ಲಿ. ಇದು ಯಾವುದರಲ್ಲಿ ಎಲ್ಲ ಕೆಟಗರಿಯವರು ಈ ಜನರಲಲ್ಲಿ ಕಾಂಪಿಟೇಷನನ್ನು ಮಾಡ್ಬೋದು, ಹೌದಾ. ಸೊ ಮೊದಲನೇದಾಗಿ ಇತರೆಯಲ್ಲಿ ನೋಡ್ತಾರೆ, ಅಲ್ಲಿ ಕೊಡೋಕ್ಕಾಗತ್ತಂತ, ಅಲ್ಲಿ ಆದರೆ ಅಲ್ಲಿ ಕೊಡ್ತಾರೆ, ಇಲ್ಲಾಂದರೆ ಮತ್ತೆ ಗ್ರಾಮೀಣದಲ್ಲಿ ನೋಡ್ತಾರೆ, ಅಲ್ಲಿ ಕೊಡೋಕ್ಕಾಗತ್ತಂತ, ಅಲ್ಲಿ ಆದರೆ ಅಲ್ಲಿ ಕೊಡ್ತಾರೆ, ಇಲ್ಲಾಂದರೆ ಮತ್ತೇನು ಮಾಡ್ತಾರೆ, ಈ ಕನ್ನಡ ಮಾಧ್ಯಮದಲ್ಲಿ ನೋಡ್ತಾರೆ, ಓಕೆನಾ. ಸೊ ನೆಕ್ಸ್ಟ್ ಇಷ್ಟಾದ ಮೇಲೆ ನೆಕ್ಸ್ಟ್ ಇನ್ನೂ ಇವು 3 ಇದಾವಲ್ಲ, ಇವು 3ರಲ್ಲಿ ಇಲ್ಲಿ 8 ಇದ್ದಾವೆ, 15 ಇದ್ದಾವೆ, 8 ಇದ್ದಾವೆ, ಲಾಸ್ಟ್ಗೆ 0 ಇದಾವೆ, ಹೌದಾ. ಈ ರೀತಿಯಾಗಿ ಇದಾವಲ್ಲ, ಇವು ಏನಂತ ನೋಡಿದರೆ ಯುವಜನ ನಿರಾಶ್ರಿತರಿಗೆ, ಅಂದರೆ ನಿಮಗೆ ಯುವಜನ ನಿರಾಶ್ರಿತರಾಗಿದ್ದಾರೆ, ನಿಮಗೆ ವಾಸ ಮಾಡೋದಕ್ಕೆ ಮನೆ ಇಲ್ಲ ಅಂತೇಳಿ ಏನೋ ಸರ್ಟಿಫಿಕೇಟ್ ಇತ್ತು, ಆ ರೀತಿ ಇತ್ತು ಅಂದರೆ ಸೊ ಇಲ್ಲಿ ನೋಡ್ತಾರೆ. ಸೊ ಇಲ್ಲಿ ನಿಮಗೆ ಈ ರೀತಿ ಯಾರು ಇರಲ್ಲ ಅಂತ ಅಂದ್ಕೊಂಡು ಇದ್ದರೆ ಒಬ್ಬರು ಇಬ್ಬರು ಇರ್ಬೋದು, ಓಕೆನಾ. ಸೊ ಇಲ್ಲಿ ಕೂಡ ನಿಮಗೆ ಈ 8 ಸೀಟಲ್ಲಿ ನಿಮಗೆ ಕೊಡೋದಿಲ್ಲ. ಇನ್ನು ಮಾಜಿ ಸೈನಿಕರಾಗಿದ್ದು ನೀವು ಆಮೇಲೆ ಈ ಎಕ್ಸಾಮನ್ನು ಬರೀತಿದ್ರೆ ಮಾತ್ರ ಈ 15 ಸೀಟಲ್ಲಿ ನಿಮಗೆ ಕೊಡ್ತಾರೆ. ಸೊ ಇಲ್ಲಾಂದರೆ ಕೊಡೋದಿಲ್ಲ, ಓಕೆನಾ. ಇನ್ನು ಅಂಗವಿಕಲರು, ಇದು ಕೇವಲ ಅಂಗವಿಕಲರಿಗೆ ಮಾತ್ರ ಸಂಬಂಧಪಡುತ್ತೆ. ಯಾವುದೇ ಕ್ಯಾಸ್ಟ್ ಅವರು ಇರಲಿ, ಅವರಿಗೆ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ, ಅಂಗವಿಕಲರು ಇದ್ದವರಿಗೆ ಮಾತ್ರ, ಓಕೆನಾ. ಸೊ ಇನ್ನು ಲಾಸ್ಟ್ ಒನ್ ಇದೆ, ತೃತೀಯ ಲಿಂಗದ ಅಭ್ಯರ್ಥಿಯಾಗಿದ್ದಾರೆ, ಈಗ ಟ್ರಾನ್ಸ್ಜೆಂಡರ್ಸ್ ಅಂತ ಕರಿತೀವಲ್ಲ, ಅವರಿಗೆ ಮಾತ್ರ ಇಲ್ಲಿ ಕೊಡ್ತಾರೆ, ಒಂದು ವೇಳೆ ಸೀಟ್ ಇತ್ತು ಅಂದರೆ, ಓಕೆನಾ. ಸೊ ಇಲ್ಲಿದ್ದಾವೆ ನೋಡಿರಿ ಇನ್ನೊಂದು, ಹೌದಾ. ಸೊ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇದು ಏನು, ಎಲ್ಲ ಕೆಟಗರಿಯವರು ಇದರಲ್ಲಿ ನೀವು ಕಾಂಪಿಟೇಷನನ್ನು ಮಾಡ್ಬೋದು. ಸೊ ಇನ್ನು ಈಗ ಎಷ್ಟಾದರೂ ಇಲ್ಲಿ ಅಷ್ಟು ಟೋಟಲ್ ಮಾಡಿದರೆ 151 ಆಗ್ತವೆ, ಹೌದಾ. 151 ಇದಾವೆ ಅಂತಂದರೆ ಇಲ್ಲಿ ಬಾಯ್ಸ್ಗೆ ಎಲ್ಲ 151ರಲ್ಲಿ ನೀವು ಕಾಂಪಿಟೇಷನನ್ನು ಮಾಡೋಕ್ಕೂ ಆಗಲ್ಲ. ಯಾಕಂತಂದ್ರೆ ನೋಡಿರಿ, ಇಲ್ಲಿ 50% ರಿಸರ್ವೇಷನ್ ಯಾರಿಗಿದೆ, ಗರ್ಲ್ಸ್ಗಿದೆ, ಹೌದಾ. ಅಂದರೆ 50% ಅಂದರೆ ಎಷ್ಟಾಗ್ತವೆ, 151ರಲ್ಲಿ 76 ಆಗ್ತವೆ, ಹೌದಾ. 50%ಗಿಂತ ಹೆಚ್ಚು ಕೊಡಬೇಕು ಅವ್ರಿಗೆ. ಇನ್ನು 75 ಸೀಟು ಬಾಯ್ಸ್ದು ನೀವು ಇದರಲ್ಲಿ ಕಾಂಪಿಟೇಷನನ್ನು ಮಾಡ್ಬೋದು. ಯಾರು, ಎಲ್ಲ ಕೆಟಗರಿಯವರು ಸಾಮಾನ್ಯದಲ್ಲಿ ಏನಾದರೂ ನೀವು ಕಾಂಪಿಟೇಷನ್ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ 151 ಇದೆ ಪೋಸ್ಟ್ ಟೋಟಲ್ ಆಗಿ. ಸೊ ಆದರೆ ಇದರಲ್ಲಿ 76 ಸೀಟನ್ನು ಗರ್ಲ್ಸ್ಗೆ ಕೊಡ್ತಾರೆ, ಓಕೆನಾ. ಇನ್ನು ಉಳಿಯೋದಷ್ಟು ಇನ್ನು 75 ಮಾತ್ರ. ಇಷ್ಟರಲ್ಲಿ ಮಾತ್ರ ಬಾಯ್ಸ್ ನೀವು ಕಾಂಪಿಟೇಷನನ್ನು ಮಾಡ್ತೀರಿ. ಸೊ ಆದರೆ ಗರ್ಲ್ಸ್ ಎಷ್ಟರಲ್ಲಿ, 76ರಲ್ಲಿ ನೀವು ಕಾಂಪಿಟೇಷನನ್ನು ಮಾಡ್ತೀರಿ, ಓಕೆನಾ. ಸೊ ಈಗ ಎಕ್ಸಾಂಪಲ್ಲಿ ಈಗ 75ರಲ್ಲಿ ಮಾಡ್ತಾಯಿದ್ರು ಬಾಯ್ಸು, ಇದರಲ್ಲಿ ಏನೋ ಸೀಟ್ಸ್ ಉಳಿದುವ ಅಂತ ಅಂದ್ಕೊಡ್ರಿ, ಏನು ಈ 75ರಲ್ಲಿ
ಕಾಂಪಿಟೇಷನ್ ಮಾಡಿ ಇದರಲ್ಲಿ ಅಪಾಯಿಂಟ್ ಆಗೋದಕ್ಕೆ ಬಾಯ್ಸರಲ್ಲಿ ಇರಲಿಲ್ಲ, ಎಲಿಜಿಬಲ್ ಇರಲಿಲ್ಲ ಅಂದಾಗ ಇಲ್ಲಿ ಏನೋ ಒಂದು 10 ಉಳಿದವು ಅಂತ ಅಂದ್ಕೊಳ್ರಿ. ಇಲ್ಲಿ ಗರ್ಲ್ಸ್ ಇದ್ದಾರಲ್ವ 76, ಇವ್ರು ಎಲ್ಲನೂ ಇದು ಫುಲ್ಫಿಲ್ ಆಗಿ ಗರ್ಲ್ಸ್ ಇನ್ನೂ ಜಾಸ್ತಿ ಇತ್ತು ಅಂತಂದರೆ, ಇವು ಖಾಲಿ ಇತ್ತು ಅಂದರೆ ಈ 10 ಸೀಟನ್ನು ಗರ್ಲ್ಸ್ಗೆ ಕೊಡ್ತಾರೆ. ಓಕೆನಾ. ಸೊ ಆದರೆ ಇಲ್ಲಿ 75 ಫುಲ್ ಆಗಿ ಬಾಯ್ಸ್ದು, ಇಲ್ಲಿ ಹುಡುಗಿಯರದ್ದು ಇದಾವಲ್ಲ ಗರ್ಲ್ಸ್ದು, ಇದರಲ್ಲಿ ಏನಾದರೂ ಒಂದು 10 ಸೀಟ್ ಉಳ್ದಾವ ಅಂತ ಅಂದ್ಕೊಡ್ರಿ. ಆಗ ಇದರಲ್ಲಿ ಯಾವುದೇ ಕಾರಣಕ್ಕೂ ಬಾಯ್ಸ್ಗೆ ಕೊಡೋದಿಲ್ಲ. ಓಕೆನಾ. ಆದರೆ ಇಲ್ಲಿ ಉಳಿದ್ರೆ ಬಾಯ್ಸಲ್ಲಿ ಉಳಿದ್ರೆ ಗರ್ಲ್ಸ್ಗೆ ಕೊಡ್ತಾರೆ, ಆದರೆ ಗರ್ಲ್ಸಲ್ಲಿ ಉಳಿದಿದ್ದನ್ನು ಬಾಯ್ಸ್ಗೆ ಕೊಡೋದಿಲ್ಲ. ಓಕೆನಾ. ಸೊ ಇದು ಏನಾಯಿತು, ಎಲ್ಲ ಕ್ಯಾಸ್ಟ್ ಅವರಿಗೆ ಸಂಬಂಧಪಟ್ಟಂತೆ ಜನರಲ್ ಆಗಿ ಕಾಂಪಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಯಿತು. ಓಕೆನಾ. ನೆಕ್ಸ್ಟ್ ಈಗ ಕೆಟಗರಿ ವೈಸ್ ನೋಡ್ತಾರೆ. ಇದರಲ್ಲಿ ಆಗಲಿಲ್ಲ ಅಂತ ಅಂದ್ಕೊಡ್ರಿ, ಯಾವುದೇ ಕೆಟಗರಿ ಇರಲಿ. ಈಗ ಸಾಮಾನ್ಯವಾಗಿ ಇದರಲ್ಲಿ ಆಗಲಿಲ್ಲ ಅಂದಾಗ ನಿಮ್ಮ ಕೆಟಗರಿ ವೈಸ್ ನೋಡ್ತಾ ಹೋಗ್ತಾರೆ. ಈಗ ಕೆಟಗರಿ ವೈಸ್ ನೀವು ನೋಡಬೇಕು. ಓಕೆನಾ. ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ ಪರಿಶಿಷ್ಟ ಜಾತಿ. ಸೊ ಇದನ್ನು ನಾನು ನಿಮಗೆ ಎಕ್ಸಾಂಪಲ್ ತೆಗೆದುಕೊಂಡು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಕೆಟಗರಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಇದರಲ್ಲಿ ಕೂಡ ನೀವು ಕಾಂಪಿಟೇಷನ್ ಮಾಡಿದಿರಿ, ಅದನ್ನು ನಿಮಗೆ ಹೇಳಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಆಗಲೇ ಇಲ್ಲಪ್ಪ ಇಷ್ಟರಲ್ಲಿ, ಅವಾಗ ಏನು ಮಾಡ್ತಾರೆ, ನಿಮ್ಮ ಕೆಟಗರಿ ವೈಸ್ ರಿಸರ್ವೇಷನ್ ಇರುತ್ತಲ್ಲ ನಿಮ್ಮದು, ಸೊ ಅಲ್ಲೇ ನೋಡ್ತಾರೆ. ಸೊ ಅದನ್ನು ಯಾವ ರೀತಿ ಅನಲೈಸ್ ಮಾಡ್ತಾರೆ ಅಂತ ನೋಡಿದ್ರೆ, ಸೊ ಮೊದಲಿಗೆ ಪರಿಶಿಷ್ಟ ಜಾತಿಯವರು ಅದರಲ್ಲಿ ಇತರೆಯಲ್ಲಿ ಅಂದರೆ ಅವ್ರಿಗೆ ಯಾವುದೇ ರೀತಿಯ ಏನು ರಿಸರ್ವೇಷನ್ ಇಲ್ಲ, ಗ್ರಾಮೀಣ ಇಲ್ಲ, ಕನ್ನಡ ಮಾಧ್ಯಮ ಇಲ್ಲ, 370 ಇಲ್ಲ ಅಂದಾಗ, ಸೊ ಅವ್ರಿಗೆ ಏನು ಮಾಡ್ತಾರೆ, ಪರಿಶಿಷ್ಟ ಜಾತಿಯವರಿಗೆ ಇತರೆಯಲ್ಲಿ ನೋಡ್ತಾರೆ. ಮೊದಲನೇದಾಗಿ ಎಷ್ಟು ಸೀಟ್ ಇದಾವೆ, 23 ಇದ್ದಾವೆ. ಈ 23ರಲ್ಲಿ ಕೊಡ್ತಾರೆ ಅವ್ರಿಗೆ. ಆದರೆ 23ರಲ್ಲೇ ಕೊಡ್ತಾರೆ. ಇಲ್ಲ ಅಂತಂದರೆ ಇದರಲ್ಲಿ ಆಗಲಿಲ್ಲ ಅಂದಾಗ ಏನು ಮಾಡ್ತಾರೆ, ಮತ್ತೆ ಅವ್ರದ್ದು ಏನಾದರೂ ಗ್ರಾಮೀಣ ಮಾಧ್ಯಮ ಇದೆಯಾ ಅಂತ ನೋಡ್ತಾರೆ. ಓಕೆನಾ. ಏನು ಮಾಡ್ತಾರೆ, ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೇಕು, ಅವರು ಗ್ರಾಮೀಣದಲ್ಲಿನ 10 ವರ್ಷಗಳ ಕಾಲ 1ರಿಂದ 10ನೇ ಕ್ಲಾಸನ್ನು ಓದಿದ್ರೆ ಇಲ್ಲಿ ಕೊಡ್ತಾರೆ. ಓಕೆನಾ. ಸೊ ಒಂದು ವೇಳೆ ಇಲ್ಲಿ ಕೂಡ ಆಗಲಿಲ್ಲ ಅಂದಾಗ ಏನು ಮಾಡ್ತಾರೆ, ಅವ್ರಿಗೆ ಈ ಕನ್ನಡ ಮಾಧ್ಯಮದಲ್ಲಿ 3 ಸೀಟ್ ಇದಾವಲ್ಲ, ಈ 3 ಸೀಟಲ್ಲಿ ಅವ್ರಿಗೆ ಕೊಡೋಕ್ಕಾಗತ್ತಾ ಅಂತ ನೋಡ್ತಾರೆ. ಸೊ ಇಲ್ಲಿ ಆದರೆ ಇಲ್ಲಿ ಕೊಡ್ತಾರೆ. ಸೊ ಒಂದು ವೇಳೆ ಇಲ್ಲಿ ಆಗಲಿಲ್ಲ ಅಂದರೆ ಅವ್ರಿಗೆ ಅಪಾಯಿಂಟ್ ಆಗೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಅವರಲ್ಲಿ ಏನಾದರೂ ಯೋಜನೆ ನಿರಸಿತರಾಗಿದ್ದರೆ, SC ಕೆಟಗರಿಯಲ್ಲಿ 2 ಸೀಟ್ ಇದ್ದಾವೆ ಯೋಜನೆ ನಿರಸಿತರಿಗೆ, ಹೌದಾ, ಏನು ಇತ್ತು ಅಂದರೆ ಇಲ್ಲಿ ಕೂಡ ಅವ್ರಿಗೆ ಕೊಡ್ತಾರೆ. ಇನ್ನು SC ಕೆಟಗರಿಯಲ್ಲಿ ಅವ್ರೇನಾದ್ರು ಮಾಜಿ ಸೈನಿಕರಾಗಿತ್ತು ಅಂದರೆ ಅವ್ರಿಗೆ ಇಲ್ಲಿ ಕೂಡ ಕೊಡ್ತಾರೆ. ಒಂದು ವೇಳೆ ಮಾಜಿ ಸೈನಿಕರಾಗಿದ್ದರೆ ಮಾತ್ರ, ಇಲ್ಲಾಂದರೆ ಕೊಡೋದಿಲ್ಲ. ಅವ್ರು SC ಕೆಟಗರಿ ಆಗಿದ್ದು ಕೂಡ ಮಾಜಿ ಸೈನಿಕರು ಇರಲಿಲ್ಲ ಅಂದರೆ ಅವು ಹಂಗೆ ಇರ್ತವೆ ಹೊರತು ಅವ್ರಿಗೆ ಬೇರೆ ಯಾವುದೇ ಕಾರಣಕ್ಕೆ ಅವ್ರಿಗೆ ಕೊಡೋದಿಲ್ಲ. ಇನ್ನು ಇಲ್ಲಿ ಅಂಗವಿಕಲರು ಇದ್ದಾರಲ್ಲ, ಈ ಅಂಗವಿಕಲರಲ್ಲಿ ಕೂಡ SC ಕ್ಯಾಂಡಿಡೇಟ್ಸ್ ಇದ್ದು ಅವ್ರಿಗೆ ಅಂಗವಿಕಲರ ಸರ್ಟಿಫಿಕೇಟ್ ಇತ್ತು ಅಂದರೆ ಮಾತ್ರ ಅವ್ರಿಗೆ ಇಲ್ಲಿ ಕೊಡ್ತಾರೆ. ಇನ್ನು ತೃತೀಯಲಿಂಗ ಇದೆ, SC ಕೆಟಗರಿ ಏನಾದರೂ ತೃತೀಯಲಿಂಗ ಅಂದರೆ ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ, ಹಂಗೆ ಏನಾದರೂ ನೀವು ಆಗಿತ್ತು ಅನ್ನೋದಾದರೆ ಇಲ್ಲಿ ಸೀಟ್ಸ್ ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಓಕೆನಾ. ಸೊ ಈ ರೀತಿಯಾಗಿ ಇರ್ತವೆ. ಸೊ ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟರಲ್ಲಿ ನೀವು SC ಕೆಟಗರಿ ಇದ್ರಲ್ಲ, ಇಷ್ಟರಲ್ಲಿ ನೀವು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ನೋಡಿರಿ, ಟೋಟಲ್ ಎಷ್ಟಾಗ್ತವೆ ನಿಮಗೆ, 47 ಸೀಟ್ ಇದ್ದಾವೆ SC ಕೆಟಗರಿ ಅವರಿಗೆ, ಹೌದಾ. 47 ಇದಾವೆ ಅಂದರೆ 47ರಲ್ಲಿ ನೀವು ಕಾಂಪಿಟೇಷನನ್ನು ಮಾಡೋಕ್ಕೆ ಆಗಲ್ಲ SC ಕೆಟಗರಿ ಅವರು. ಸೊ ಯಾಕಂದರೆ SC ಕೆಟಗರಿಯಲ್ಲೇ 50% ಯಾರಿಗೆ ಹೋಗ್ತದೆ, ಮತ್ತು ಇಲ್ಲಿ ಗರ್ಲ್ಸ್ಗೆ ಹೋಗುತ್ತೆ, ಹೌದಾ. ಇನ್ನೂ ಎಷ್ಟು ಉಳಿತೇವೆ ಹಾಗಾದ್ರೆ, ಇಲ್ಲಿ 50% ಇದು ಮಾಡಿದರೆ 24 ಯಾರಿಗೆ ಹೋಗ್ತವೆ, ಗರ್ಲ್ಸ್ಗೆ ಹೋಗ್ತವೆ. ಇನ್ನೂ 23 ಯಾರು, ಬಾಯ್ಸ್ಗೆ. ಬಾಯ್ಸು 23 ಸೀಟಲ್ಲೇ ಮಾತ್ರ ನೀವು ಕಾಂಪಿಟೇಷನ್ ಮಾಡೋದು ನಿಮ್ಮ ಕೆಟಗರಿಯಲ್ಲಿ. ಜನರಲ್ಲೆಲ್ಲ ಆಲ್ರೆಡಿ ಹೇಳಿದ್ದೀನಿ ಎಷ್ಟರಲ್ಲಿ ಅಂತ. ಈಗ SC ಕೆಟಗರಿಯವರಾಗಿದ್ದು ನಿಮಗೆ ಇರ್ತಕ್ಕಂಥ ಸೀಟ್ ಎಷ್ಟು, 47ರಲ್ಲಿ ನೀವು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ನೀವು ಬಾಯ್ಸ್ ಆಗಿತ್ತು ಅಂತಂದರೆ 23ರಲ್ಲಿ ಮಾತ್ರ ನೀವು ಕಾಂಪಿಟೇಷನನ್ನು ಮಾಡ್ತೀರಿ. ಇನ್ನು ಗರ್ಲ್ಸ್ ಆಗಿತ್ತು ಅಂತಂದರೆ ಈ 24ರಲ್ಲಿ ಮಾಡ್ತೀರಿ. ಓಕೆನಾ. ಈಗ ಗರ್ಲ್ಸ್ ಇದ್ದು ಈ 24 ಕಂಪ್ಲೀಟ್ ಆದವು ಅಂದ್ಕೊಡ್ರಿ. ಓಕೆನಾ. ಇನ್ನೂ ಮೆರಿಟ್ ಲಿಸ್ಟಲ್ಲಿ ಬಂದವರು ಇದ್ದಾರೆ. ಸೊ ಆವಾಗ ಈ ಬಾಯ್ಸಲ್ಲಿ ಏನಾದರೂ 23 ಸೀಟ್ ಇದಾವಲ್ಲ, 23 ಸೀಟಲ್ಲಿ ಎಲಿಜಿಬಲ್ ಆಗಲಾರ್ದೇ ಇನ್ನೂ ಏನೋ ಒಂದು 5 ಸೀಟ್ಸ್ ಉಳಿದು ಅಂತ ಅಂದ್ಕೊಡ್ರಿ. 23ರಲ್ಲಿ ಈ ಗರ್ಲ್ಸ್ ಏನಾದರೂ ರ್ಯಾಂಕ್ ಲಿಸ್ಟ್ ಬಂದವ್ರು ಇತ್ತು ಅಂದರೆ ಈ 5 ಸೀಟಲ್ಲಿ ಅವರಿಗೆ ಕೊಡ್ತಾರೆ. ಓಕೆನಾ. ಅದೇ ಒಂದು ವೇಳೆ ಬಾಯ್ಸಲ್ಲಿ 23 ಕಂಪ್ಲೀಟ್ ಆಗಿ ಇದರಲ್ಲಿ ಇನ್ನೂ ಮೆರಿಟ್ ಲಿಸ್ಟಲ್ಲಿ ಬಂದವರು ಇದ್ದರೆ, ಗರ್ಲ್ಸಲ್ಲಿ ಏನೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು 5 ಸೀಟ್ ಉಳಿದಿದ್ವು ಅಂತ ಅಂದ್ಕೊಳ್ರಿ ಗರ್ಲ್ಸಲ್ಲಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ಬಾಯ್ಸ್ಗೆ ಕೊಡೋದಿಲ್ಲ. ಸೊ ಇವನ್ನ ಹಂಗೆ ಇಡ್ತಾರೆ, ಯಾವುದೇ ಕಾರಣಕ್ಕೂ ಬಾಯ್ಸ್ಗೆ ಇದರಲ್ಲಿ ಹಂಚಿಕೆಯನ್ನು ಮಾಡೋದಿಲ್ಲ. ಸೊ ಈ ರೀತಿಯಾಗಿ ರೋಸ್ಟರ್ ಮುಖಾಂತರವಾಗಿ ನಿಮಗೆ ನಿಮ್ಮ ಪೋಸ್ಟನ್ನು ಕೊಡ್ತಾ ಬರ್ತಾರೆ. ಸೊ ಯಾವ ರೀತಿಯಾಗಿ ಮೊದಲಿಗೆ ನಿಮಗೆ ಏನು ಮಾಡ್ತಾ ಹೋಗ್ತಾರೆ, ಸಾಮಾನ್ಯದಲ್ಲಿ ಎಲ್ಲ ಕೆಟಗರಿಯವ್ರಿಗೆ ಕೂಡ ನೋಡ್ತಾ ಹೋಗ್ತಾರೆ. ಸೊ ಆಮೇಲೆ ಇದರಲ್ಲಿ ನೀವು ಏನಾದರೂ ಆಗಲಿಲ್ಲ ಅಂದಾಗ ಏನು ಮಾಡ್ತಾ ಹೋಗ್ತಾರೆ, ಅದನ್ನು ನಿಮ್ಮ ಕ್ಯಾಸ್ಟ್ ವೈಸು ನೋಡ್ತಾ ಬರ್ತಾರೆ. ಓಕೆನಾ. ಈ ರೀತಿಯಾಗಿ ನಾನು ಆಲ್ರೆಡಿ ಹೇಳ್ತಾ ಬಂದೆ, ಸಾಮಾನ್ಯದಲ್ಲಿ ನೋಡ್ತಾರೆ, ಆಮೇಲೆ ನಿಮ್ಗೆ ಏನಾಗಲಿಲ್ಲ ಅಂದರೆ ನಿಮ್ಮ ಕೆಟಗರಿ ವೈಸು ಇತರೆಯಲ್ಲಿ ನೋಡ್ತಾರೆ, ಆಮೇಲೆ ನಿಮ್ಮ ಕೆಟಗರಿಯಲ್ಲಿ ಗ್ರಾಮೀಣ ನೋಡ್ತಾರೆ, ಆಮೇಲೆ ನಿಮ್ಮ ಕೆಟಗರಿಯಲ್ಲಿ ಕನ್ನಡ ಮಾಧ್ಯಮ ನೋಡ್ತಾರೆ. ಇವು 3ರಲ್ಲಿ ನಿಮ್ಗೆ ಏನಿತ್ತು ಅಂದರೆ ಅದನ್ನು ಕೂಡ ನೋಡ್ತಾರೆ. ಓಕೆನಾ. ಸೊ ಈ ರೀತಿಯಾಗಿ ರೋಸ್ಟರ್ನ ಅನಲೈಸ್ ಮಾಡಿ ನಿಮಗೆ ಪೋಸ್ಟನ್ನು ಕೊಡೋದಕ್ಕೆ ಅವರು ಟ್ರೈ ಮಾಡ್ತಾ ಬರ್ತಾರೆ. ಸೊ ಅಷ್ಟರಲ್ಲಿ ನಿಮಗೆ ಯಾವುದರಲ್ಲಿ ನೀವು ಎಲಿಜಿಬಲ್ ಆಗ್ತೀರಿ ಅಲ್ಲಿ ಅವ್ರಿಗೆ ನಿಮಗೆ ಸೀಟನ್ನು ಕೊಡ್ತಾ ಬರ್ತಾರೆ. ಸೊ ನಿಮ್ಮದು ಏನೂ ರಿಸರ್ವೇಷನ್ ಇಲ್ಲ ಅಂತ ಅಂದ್ಕೊಡ್ರಿ, ಕನ್ನಡ ಮಾಧ್ಯಮನಿಲ್ಲ, ಗ್ರಾಮೀಣ ಮಾಧ್ಯಮನಿಲ್ಲ, ಯೋಜನೆ ರಸಿದರನ್ನಿಲ್ಲ, ಮಾಜಿ ಸೈನಿಕರನ್ನಿಲ್ಲ, ಅಂಗವಿಕಲರಿಲ್ಲ, ಈ ಟ್ರಾನ್ಸ್ಜೆಂಡರ್ನ ಇಲ್ಲ ಅನ್ಕಂಡ್ರೆ ನೀವೆಲ್ಲರೂ ಏನು ರಿಸರ್ವೇಷನ್ ಇಲ್ಲ ಅಂದರೂ ಕೂಡ ಕಾಂಪಿಟೇಷನ್ ಮಾಡ್ಬೋದು. ಯಾವುದರಲ್ಲಿ, ಈ ಜನರಲ್ಲಲ್ಲಿ. ಓಕೆನಾ. ನಿಮ್ದು ಏನೂ ಇಲ್ಲ ಒಟ್ಟ ನಮ್ಮದು ಅಂತಂದರೆ ಇಷ್ಟರಲ್ಲಿ ನೀವು ಕಾಂಪಿಟೇಷನನ್ನು ಮಾಡೋದು. ಇಷ್ಟು ಅಂದರೆ ಇಷ್ಟೂ ಅಲ್ಲ, ಯಾವುದರಲ್ಲಿ ನೀವು ಗ್ರಾಮೀಣದಲ್ಲಿ ಓದಿರಬೇಕು,
ಇಲ್ಲಿ ಇರ್ತಕ್ಕಂಥವು ಬರ್ತಾವೆ. ಓಕೆನಾ, ಇಷ್ಟರಲ್ಲಿ ನೀವು ಕಾಂಪಿಟೇಷನನ್ನು ಮಾಡ್ಬೋದು ಪ್ರತಿಯೊಂದು ಕೆಟಗರಿ ಅವರು. ಓಕೆನಾ, ಒಟ್ಟು ನಾವು ಗ್ರಾಮೀಣದಲ್ಲೂ ಓದಿಲ್ಲಪ್ಪ, ಕನ್ನಡ ಮಾಧ್ಯಮದಲ್ಲೂ ಓದಿಲ್ಲಪ್ಪ ಅಂದರೆ ಏನು ಮಾಡ್ತಾರೆ, ಜನರಲ್ ಕೆಟಗರಿಯಲ್ಲಿ ಈ 78 ಸೀಟ್ ಇರ್ತಾವಲ್ಲ ಇಷ್ಟರಲ್ಲಿ ಮಾತ್ರ ನಿಮಗೆ ಕೊಡ್ತಾರೆ. ಒಂದು ವೇಳೆ ಇದರಲ್ಲಿ ಆದರೆ ಮಾತ್ರ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ಇಲ್ಲಾಂದರೆ ನೀವು ಏನು ಕ್ಯಾಸ್ಟ್ ಇತ್ತಂದರೆ, ನಿಮ್ಗೆ ಕೆಟಗರಿ ಇತ್ತಂದರೆ, ಇಷ್ಟರಲ್ಲಿ ಏನಾದರೂ ಬೇರೆ ಇತ್ತಂದರೆ ಇವು ಓದೋಲ್ಲ ಇಷ್ಟರಲ್ಲಿದ್ದರೆ ಇಷ್ಟರಲ್ಲಿ ನಿಮ್ಗೆ ಕೊಡ್ರಿ ಅಂತ ಬರ್ತಾರೆ. ಈಗ ನಾವಿಲ್ಲಿ SC ನೋಡ್ತಾ ಬಂದೀವಲ್ಲ, ಪರಿಶಿಷ್ಟ ಜಾತಿದು ಈ ರೀತಿಯಾಗಿ ಪ್ರತಿಯೊಂದನ್ನು ನಿಮ್ಮ ಕ್ಯಾಸ್ಟ್ ವೈಸಿಂಗೆ ನೋಡ್ಕೊತ ಬರ್ತಾರೆ. ಅಲ್ಲಿ ನಿಮ್ಗೆ ಆದರೆ ಕೊಟ್ಟರು ಅಂತ ಬರ್ತಾರೆ. ಒಂದು ವೇಳೆ ಆಗಿಲ್ಲ ಅಂದರೆ ಇಲ್ಲ. ಸೊ ಆದರೆ ನಿಮ್ಗೆ ಈ ರೀತಿಯಾಗಿ ರೋಸ್ಟರನ್ನು ವಿಶ್ಲೇಷಣೆ ಮಾಡಿ ಸೀಟನ್ನು ಅಲಾಟ್ ಮಾಡ್ತಾ ಬರ್ತಾರೆ. ಸೊ ಈ ವಿಡಿಯೋದಿಂದ ನಿಮಗೆ ಬಹಳಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಅಂತ. ಸೊ ಹಾಗಾದರೆ ಲೈಕ್ ಮಾಡೋದನ್ನು ಮರೆಯೋದಿಲ್ಲ ಅಂತಲೂ ಭಾವಿಸ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ಗೊತ್ತಾಗಲಿ. ಯಾಕಂದರೆ ಅತಿ ಶೀಘ್ರದಲ್ಲೇ PU ಉಪನ್ಯಾಸಕರ ನೇಮಕಾತಿ ಕೂಡ ಆಗುತ್ತೆ. ಅದರಲ್ಲಿ ನೀವು ಕೂಡ ಅಪಾಯಿಂಟ್ ಆಗಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.